7ನೇ ತರಗತಿಯ ವಿಜ್ಞಾನ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಪಾಠದ ಪ್ರಶ್ನೋತ್ತರಗಳು. ಒಂದನೇ ಪ್ರಶ್ನೆ, ಒಂದು ದ್ರಾವಣವು ಕೆಂಪು ಲಿಟ್ಮಸ್ ದ್ರಾವಣವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ. ಈ ಕೆಳಗಿನ ಯಾವ ದ್ರಾವಣವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಸುವುದರಿಂದ ಈ ಬದಲಾವಣೆಯು ಉಲ್ಟಾಗುತ್ತದೆ? ಸುಣ್ಣದ ನೀರು, ಅಡುಗೆ ಸೋಡಾ, ವಿನೆಗರ್, ಸಾಮಾನ್ಯ ಉಪ್ಪಿನ ದ್ರಾವಣ. ಇಲ್ಲಿ ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುವ ದ್ರಾವಣವು ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿರುತ್ತದೆ. ವಿನೆಗರ್ ಒಂದು ಆಮ್ಲೀಯ ಪದಾರ್ಥವಾಗಿದೆ. ಪ್ರತ್ಯಾಮ್ಲೀಯ ದ್ರಾವಣಕ್ಕೆ ಆಮ್ಲವನ್ನು ಸೇರಿಸುವುದರಿಂದ ಅದು ತಟಸ್ಥಗೊಳ್ಳುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲವನ್ನು ಸೇರಿಸಿದಾಗ ದ್ರಾವಣವು ಮತ್ತೆ ಆಮ್ಲೀಯವಾಗುತ್ತದೆ ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ಸುಣ್ಣದ ನೀರು ಮತ್ತು ಅಡುಗೆ ಸೋಡಾ ಕೂಡ ಪ್ರತ್ಯಾಮ್ಲೀಯವಾಗಿದ್ದು ಸಾಮಾನ್ಯ ಉಪ್ಪಿನ ದ್ರಾವಣವು ತಟಸ್ಥವಾಗಿದೆ. ಆದ್ದರಿಂದ ಅವು ಈ ಬದಲಾವಣೆಯನ್ನು ಉಲ್ಟಾ ಮಾಡುವುದಿಲ್ಲ. ಆದ್ದರಿಂದ ಇಲ್ಲಿ ಉತ್ತರ ವಿನೆಗರ್. ಎರಡನೇ ಪ್ರಶ್ನೆ, ನಿಮಗೆ ಎ, ಬಿ, ಸಿ ಎಂದು ಹೆಸರಿಸಲಾದ 3 ಅಪರಿಚಿತ ದ್ರಾವಣಗಳನ್ನು ನೀಡಲಾಗಿದೆ. ಆದರೆ ಇವುಗಳಲ್ಲಿ ಯಾವುದು ಆಮ್ಲೀಯ, ಪ್ರತ್ಯಾಮ್ಲೀಯ ಅಥವಾ ತಟಸ್ಥ ಎಂದು ನಿಮಗೆ ತಿಳಿದಿಲ್ಲ. ದ್ರಾವಣ ಎಗೆ ಕೆಲವು ಹನಿ ಕೆಂಪು ಲಿಟ್ಮಸ್ ದ್ರಾವಣವನ್ನು ಸೇರಿಸಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ದ್ರಾವಣ ಬಿಗೆ ಕೆಲವು ಹನಿ ಅರಿಶಿಣ ದ್ರಾವಣವನ್ನು ಸೇರಿಸಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ದ್ರಾವಣ ಸಿಗೆ ಕೆಲವು ಹನಿ ಕೆಂಪು ಗುಲಾಬಿ ಸಾರವನ್ನು ಸೇರಿಸಿದಾಗ ಅದು ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಈ ವೀಕ್ಷಣೆಗಳ ಆಧಾರದ ಮೇಲೆ ಎ, ಬಿ, ಸಿ ದ್ರಾವಣಗಳ ಸ್ವಭಾವದ ಸರಿಯಾದ ಅನುಕ್ರಮ ಯಾವುದು? ಇಲ್ಲಿ ನಾವು ದ್ರಾವಣ ಎಯನ್ನು ನೋಡುವುದಾದರೆ ಕೆಂಪು ಲಿಟ್ಮಸ್ ದ್ರಾವಣ ಸೇರಿಸಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗುವ ಕಾರಣ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ತಿರುಗಿಸುವ ಪದಾರ್ಥವು ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿರುತ್ತದೆ. ಇನ್ನು ದ್ರಾವಣ ಬಿ, ಇದು ಅರಿಶಿಣ ದ್ರಾವಣವು ಪ್ರತ್ಯಾಮ್ಲೀಯ ದ್ರಾವಣಗಳಲ್ಲಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಇನ್ನು ದ್ರಾವಣ ಸಿ, ಇದು ಕೆಂಪು ಗುಲಾಬಿ ಸಾರವು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಆದ್ದರಿಂದ 3 ದ್ರಾವಣಗಳು ಕೂಡ ಪ್ರತ್ಯಾಮ್ಲೀಯವಾಗಿದೆ. ಹಾಗಾಗಿ ಇಲ್ಲಿ ಉತ್ತರ ಪ್ರತ್ಯಾಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ಪ್ರತ್ಯಾಮ್ಲೀಯ. ಮೂರನೇ ಪ್ರಶ್ನೆ, ಕೆಂಪು ಗುಲಾಬಿ ಸಾರದ ಕಾಗದದ ಪಟ್ಟಿಗಳನ್ನು ಬಳಸುವ ಸಂದರ್ಭವನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿ. ಪ್ರತಿಯೊಂದು ಪಾತ್ರೆಯಲ್ಲಿರುವ ದ್ರಾವಣಗಳ ಸ್ವಭಾವವನ್ನು ಗುರುತಿಸಿ. ಕೆಂಪು ಗುಲಾಬಿ ಸಾರವು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಕೆಂಪು ಗುಲಾಬಿ ಸಾರವು ತಟಸ್ಥ ದ್ರಾವಣದಲ್ಲಿ ಬದಲಾಗದೆ ಉಳಿಯುತ್ತದೆ. ಕೆಂಪು ಗುಲಾಬಿ ಸಾರವು ಆಮ್ಲೀಯ ದ್ರಾವಣದಲ್ಲಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ನಾಲ್ಕನೇ ಪ್ರಶ್ನೆ, ಪ್ರಯೋಗಾಲಯದಿಂದ ಪಡೆದ ಒಂದು ದ್ರವದ ಮಾದರಿಯನ್ನು ವಿವಿಧ ಸೂಚಕಗಳನ್ನು ಬಳಸಿ ಪರೀಕ್ಷಿಸಲಾಯಿತು. ಇಲ್ಲಿ ಕೆಂಪು ಲಿಟ್ಮಸ್ ಯಾವುದೇ ಬಣ್ಣ ಬದಲಾವಣೆ ಆಗಲಿಲ್ಲ. ನೀಲಿ ಲಿಟ್ಮಸ್ ಅನ್ನು ಪರೀಕ್ಷಿಸಿದಾಗ ಕೆಂಪು ಬಣ್ಣಕ್ಕೆ ತಿರುಗಿತು. ಅರಶಿಣದಲ್ಲಿ ಯಾವುದೇ ಬಣ್ಣ ಬದಲಾವಣೆ ಆಗಲಿಲ್ಲ. ಈ ಪರೀಕ್ಷೆಗಳ ಆಧಾರದ ಮೇಲೆ ದ್ರವದ ಸ್ವಭಾವವನ್ನು ತಿಳಿಸಿ ಮತ್ತು ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಉತ್ತರ, ದ್ರವವು ಆಮ್ಲೀಯವಾಗಿದೆ ಏಕೆಂದರೆ ದ್ರವವು ಕೆಂಪು ಲಿಟ್ಮಸ್ ಕಾಗದದ ಬಣ್ಣವನ್ನು ಬದಲಾಯಿಸಲಿಲ್ಲ. ಹಾಗಾಗಿ ಇದು ಆಮ್ಲೀಯ ಅಥವಾ ತಟಸ್ಥ ಪದಾರ್ಥಗಳ ಲಕ್ಷಣವಾಗಿದೆ. ಇನ್ನು ಅಲ್ಲಿ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗಿದ ಕಾರಣ ಇದು ಆಮ್ಲೀಯವಾಗಿದೆ ಎಂಬುದನ್ನು ಸೂಚಿಸುತ್ತದೆ. ದ್ರವವು ಅರಿಶಿಣ ಕಾಗದದ ಬಣ್ಣವನ್ನು ಬದಲಾಯಿಸಲಿಲ್ಲ, ಅಂದರೆ ಅದು ಆಮ್ಲೀಯ ಅಥವಾ ತಟಸ್ಥವಾಗಿದೆ.
ಏಕೆಂದರೆ ಅರಿಶಿಣವು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಮಾತ್ರ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಈ ಮೂರೂ ಪರೀಕ್ಷೆಗಳು ಕೂಡ ದ್ರವದ ಮಾದರಿಯು ಆಮ್ಲೀಯವಾಗಿದೆ ಎಂಬುದನ್ನು ಖಚಿತಪಡಿಸುತ್ತದೆ. 5ನೇ ಪ್ರಶ್ನೆ, ಮಾನ್ಯಾಗೆ ಕಣ್ಣು ಮುಚ್ಚಲಾಗಿದೆ. ಆಮ್ಲ ಅಥವಾ ಪ್ರತ್ಯಾಮ್ಲ ಎಂಬುದನ್ನು ಪರೀಕ್ಷಿಸಲು ಮತ್ತು ನಿರ್ಧರಿಸಲು ಅವಳಿಗೆ 2 ಅಪರಿಚಿತ ದ್ರಾವಣಗಳನ್ನು ನೀಡಲಾಗಿದೆ. ಮಾನ್ಯ ದ್ರಾವಣಗಳನ್ನು ಪರೀಕ್ಷಿಸಲು ಯಾವ ಸೂಚಕವನ್ನು ಬಳಸಬೇಕು ಮತ್ತು ಏಕೆ? ಉತ್ತರ: ಮಾನ್ಯ ಘ್ರಾಣ ಸೂಚಕವನ್ನು ಬಳಸಬೇಕು. ಯಾಕೆಂದರೆ ಘ್ರಾಣ ಸೂಚಕವು ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ದ್ರಾವಣಗಳಲ್ಲಿ ತಮ್ಮ ವಾಸನೆ ಅಥವಾ ಘ್ರಾಣವನ್ನು ಬದಲಾಯಿಸುವ ಪದಾರ್ಥಗಳಾಗಿವೆ. ಇವುಗಳನ್ನು ಆಮ್ಲ ಅಥವಾ ಪ್ರತ್ಯಾಮ್ಲಗಳನ್ನು ಪ್ರತ್ಯೇಕಿಸಲು ಬಳಸಬಹುದು. ಮಾನ್ಯಾಗೆ ಕಣ್ಣು ಮುಚ್ಚಿರುವುದರಿಂದ ಅವಳಿಗೆ ದೃಶ್ಯ ಸೂಚಕದ ಸಣ್ಣ ಬದಲಾವಣೆಯನ್ನು ನೋಡಲು ಸಾಧ್ಯವಿಲ್ಲ. ಆದರೆ ಅವಳು ಈರುಳ್ಳಿ, ವೆನಿಲ್ಲಾ ಸಾರ ಅಥವಾ ಲವಂಗದ ಎಣ್ಣೆಯಂತಹ ವಾಸನೆಯ ಬದಲಾವಣೆಯನ್ನು ಪತ್ತೆ ಹಚ್ಚಲು ತನ್ನ ಮೂಗಿನ ವಾಸನೆ ಪ್ರಜ್ಞೆಯನ್ನು ಬಳಸಿಕೊಂಡು ದ್ರಾವಣಗಳ ಸ್ವಭಾವವನ್ನು ನೋಡದೆಯೇ ನಿರ್ಧರಿಸಬಹುದು. ಇಲ್ಲಿ ಅವಳು ಈರುಳ್ಳಿಯ ಸೂಚಕವನ್ನು ಬಳಸಬಹುದು. ಅದಕ್ಕೆ ನಾವು ಘ್ರಾಣ ಸೂಚಕಗಳು ಎನ್ನುತ್ತೇವೆ. ಈರುಳ್ಳಿಯ ಸೂಚಕವನ್ನು ಬಳಸಿದಾಗ ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ವಾಸನೆಯು ಕಂಡುಬರುವುದಿಲ್ಲ. ಆಮ್ಲೀಯ ದ್ರಾವಣದಲ್ಲಿ ಈರುಳ್ಳಿಯ ಪರಿಮಳವು ಹಾಗೆಯೇ ಇರುತ್ತದೆ. ಮುಂದಿನ ಪ್ರಶ್ನೆ ನೋಡಿ. ಬಿಳಿ ಕಾಗದದ ಹಾಳೆಯ ಮೇಲೆ ರಹಸ್ಯ ಸಂದೇಶವನ್ನು ಬರೆಯಲು ಬಳಸುವ ವಿವಿಧ ಪದಾರ್ಥಗಳನ್ನು ಸೂಚಿಸಬಹುದೇ? ಮತ್ತು ಸ್ಪ್ರೇ ಬಾಟಲಿಯಲ್ಲಿ ಏನಿರಬಹುದು? ವಿವಿಧ ಸಂಭಾವ್ಯ ಸಂಯೋಜನೆಗಳು ಮತ್ತು ಬರೆಯಲಾದ ಸಂದೇಶದ ಬಣ್ಣದ ಕೋಷ್ಟಕವನ್ನು ತಯಾರಿಸಿ. ಸಂದೇಶವನ್ನು ಸೂಚಕವಾಗಿ ಕಾರ್ಯನಿರ್ವಹಿಸುವ ಪದಾರ್ಥದಿಂದ ಬರೆಯಬೇಕು ಮತ್ತು ಬಣ್ಣ ಬದಲಾವಣೆಯನ್ನು ಉಂಟುಮಾಡಲು ಸ್ಪ್ರೇ ಬಾಟಲಿಯು ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಪದಾರ್ಥವನ್ನು ಹೊಂದಿರಬೇಕು. ಈಗ 1ನೇ ಸಂಭಾವ್ಯತೆ, ಬರವಣಿಗೆಯ ಸಾಮಗ್ರಿ ಸೋಪಿನ ದ್ರಾವಣವನ್ನು ಬಳಸಬಹುದು. ಇದು ಪ್ರತ್ಯಾಮ್ಲೀಯವಾಗಿರುತ್ತದೆ. ಸ್ಪ್ರೇ ಮಾಡುವಂತಹ ದ್ರವ ಅರಶಿಣ ಸೂಚಕ. ಆಗ ನಮಗೆ ಸಂದೇಶದ ಬಣ್ಣ ಕೆಂಪು ಬಣ್ಣದಲ್ಲಿ ಕಾಣಿಸುತ್ತದೆ. 2ನೇ ಸಂಯೋಜನೆ, ಬರವಣಿಗೆಯ ಸಾಮಗ್ರಿ ನಿಂಬೆ ರಸ. ಇದು ಆಮ್ಲೀಯ ಗುಣವನ್ನು ಹೊಂದಿದೆ. ನಾವು ಸ್ಪ್ರೇ ಮಾಡುವ ದ್ರವ ಇಲ್ಲಿ ಕೆಂಪು ಗುಲಾಬಿಯ ಸಾರವನ್ನು ತೆಗೆದುಕೊಳ್ಳಬೇಕು. ಆಗ ನಮಗೆ ಇನ್ನೂ ಹೆಚ್ಚಿನ ಕೆಂಪು ಬಣ್ಣದಲ್ಲಿ ಅಕ್ಷರಗಳು ಮೂಡುತ್ತವೆ. 3ನೇ ಸಂಯೋಜನೆ, ಬರವಣಿಗೆಯ ಸಾಮಗ್ರಿ ವಿನೆಗರ್. ಇದು ಆಮ್ಲೀಯ ಗುಣವನ್ನು ಹೊಂದಿದೆ. ಸ್ಪ್ರೇ ಮಾಡುವ ದ್ರಾವಣ ಕೆಂಪು ಗುಲಾಬಿಯ ಸಾರ. ಈಗ ನಾವು ಸಂದೇಶದ ಅಕ್ಷರವು ಕೆಂಪು ಬಣ್ಣದಲ್ಲಿ ಗೋಚರಿಸುವುದನ್ನು ನೋಡಬಹುದು. 7ನೇ ಪ್ರಶ್ನೆ, ದ್ರಾಕ್ಷಿ ರಸವನ್ನು ಕೆಂಪು ಗುಲಾಬಿ ಸಾರದೊಂದಿಗೆ ಬೆರೆಸಲಾಯಿತು. ಮಿಶ್ರಣವು ಕೆಂಪು ಬಣ್ಣದ ಛಾಯೆ ಬಂದಿತು. ಈ ಮಿಶ್ರಣಕ್ಕೆ ಅಡುಗೆ ಸೋಡಾವನ್ನು ಸೇರಿಸಿದರೆ ಏನಾಗುತ್ತದೆ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ದ್ರಾಕ್ಷಿ ರಸವು ಕೆಂಪು ಗುಲಾಬಿ ಸಾರದೊಂದಿಗೆ ಬೆರೆಸಿದಾಗ ಕೆಂಪು ಬಣ್ಣದ ಛಾಯೆ ಬಂದಿರುವುದು ದ್ರಾಕ್ಷಿ ರಸವು ಆಮ್ಲೀಯ ಸ್ವಭಾವವನ್ನು ಹೊಂದಿದೆ ಎಂಬುದನ್ನು ಸೂಚಿಸುತ್ತದೆ. ಏಕೆಂದರೆ ಕೆಂಪು ಗುಲಾಬಿ ಸಾರವು ಆಮ್ಲೀಯ ದ್ರಾವಣದಲ್ಲಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಈಗ ನಾವು ಅದಕ್ಕೆ ಅಡುಗೆ ಸೋಡಾ, ಇದು ಒಂದು ಪ್ರತ್ಯಾಮ್ಲೀಯ ಪದಾರ್ಥವಾದ ಕಾರಣ ಇದನ್ನು ಆಮ್ಲೀಯ ಮಿಶ್ರಣಕ್ಕೆ ಸೇರಿಸಿದಾಗ ತಟಸ್ಥೀಕರಣ ಕ್ರಿಯೆ ನಡೆಯುತ್ತದೆ ಮತ್ತು ದ್ರಾವಣವು ಅಂತಿಮವಾಗಿ ಪ್ರತ್ಯಾಮ್ಲೀಯವಾಗುತ್ತದೆ. ಇದರಿಂದ ಕೆಂಪು ಗುಲಾಬಿ ಸಾರವು ಹಸಿರು ಬಣ್ಣಕ್ಕೆ ತಿರುಗುತ್ತದೆ. 8ನೇ ಪ್ರಶ್ನೆ, ಕೀರ್ತಿ ತನ್ನ ಅಜ್ಜಿಯ ಜನ್ಮದಿನದಂದು ಕಿತ್ತಳೆ ರಸವನ್ನು ಬಳಸಿ ಬಿಳಿ ಕಾಗದದ ಮೇಲೆ ರಹಸ್ಯ ಸಂದೇಶವನ್ನು ಬರೆದಳು. ಸಂದೇಶವನ್ನು ಬಹಿರಂಗಪಡಿಸಲು ಅವಳ ಅಜ್ಜಿಗೆ ನೀವು ಸಹಾಯ ಮಾಡಬಹುದೇ? ಅದನ್ನು ಕಾಣುವಂತೆ ಮಾಡಲು ನೀವು ಯಾವ ಸೂಚಕವನ್ನು ಬಳಸುತ್ತೀರಿ? ಅಜ್ಜಿಯು ಕೆಂಪು ಗುಲಾಬಿ ಸಾರದ ದ್ರಾವಣವನ್ನು ಸೂಚಕವಾಗಿ ಬಳಸಿಕೊಂಡು ಸಂದೇಶವನ್ನು ಬಹಿರಂಗಪಡಿಸಬಹುದು. ಇಲ್ಲಿ ಕೀರ್ತಿಯು ಏನು ಮಾಡಬಹುದು? ಕೆಂಪು ಗುಲಾಬಿ ಸಾರದ ದ್ರಾವಣವನ್ನು ಸೂಚಕವಾಗಿ ಬಳಸಿಕೊಳ್ಳಬಹುದು.
ಯಾಕೆಂದರೆ ಕಿತ್ತಳೆ ರಸವು ಸಿಟ್ರಿಕ್ ಆಮ್ಲವನ್ನು ಹೊಂದಿರುತ್ತದೆ. ಬಿಳಿ ಕಾಗದದ ಮೇಲೆ ಬರೆದಂತಹ ಸಂದೇಶದ ಮೇಲೆ ಕೆಂಪು ಗುಲಾಬಿ ಸಾರದ ದ್ರಾವಣವನ್ನು ಸ್ಪ್ರೇ ಮಾಡಬಹುದು. ಆಮ್ಲೀಯವಾಗಿರುವ ಕಿತ್ತಳೆ ರಸವು ಸಾರದ ಬಣ್ಣವನ್ನು ಇನ್ನೂ ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ. ಇದರಿಂದ ಸಂದೇಶವು ಸ್ಪಷ್ಟವಾಗಿ ಗೋಚರಿಸುತ್ತದೆ. 9ನೇ ಪ್ರಶ್ನೆ, ಸೂಚಕಗಳನ್ನು ಹೇಗೆ ತಯಾರಿಸಬಹುದು? ಒಂದು ಉದಾಹರಣೆಯೊಂದಿಗೆ ವಿವರಿಸಿ. ಕೆಲವು ಸಸ್ಯಗಳು ಅಥವಾ ಹೂಗಳಿಂದ ನಾವು ಬಣ್ಣಗಳನ್ನು ಹೊರತೆಗೆಯುವ ಮೂಲಕ ನೈಸರ್ಗಿಕ ಸೂಚಕಗಳನ್ನು ತಯಾರಿಸಬಹುದು. ಉದಾಹರಣೆಗೆ ಕೆಂಪು ಗುಲಾಬಿ ಸಾರ ತಯಾರಿಕೆ. ಕೆಲವು ಬಿದ್ದ ಕೆಂಪು ಗುಲಾಬಿ ದಳಗಳನ್ನು ಸಂಗ್ರಹಿಸಿ ಅವುಗಳನ್ನು ಒಂದು ಪಾತ್ರೆಯಲ್ಲಿ ಹಾಕಿ ನಾವು ಸಂಪೂರ್ಣವಾಗಿ ಮುಳುಗುವಂತೆ ಬಿಸಿ ನೀರನ್ನು ಸೇರಿಸಬೇಕು. ಪಾತ್ರೆಯನ್ನು ಮುಚ್ಚಿ ನೀರು ಬಣ್ಣ ಬಿಡುವವರೆಗೆ 5ರಿಂದ 10 ನಿಮಿಷ ಕಾಯಿಸಬೇಕು. ಈಗ ದ್ರವವನ್ನು ಸೋಸಿಕೊಂಡರೆ ಕೆಂಪು ಗುಲಾಬಿ ಸಾರ ದೊರೆಯುತ್ತದೆ. ಇದನ್ನು ಆಮ್ಲ ಪ್ರತ್ಯಾಮ್ಲ ಸೂಚಕವಾಗಿ ಬಳಸಬಹುದು. ನೈಸರ್ಗಿಕ ಸೂಚಕಗಳಾದ ಇತರೆ ಉದಾಹರಣೆಗಳಲ್ಲಿ ಕಲ್ಲು ಹೂಗಳು, ಅರಶಿನ, ಬೀಟ್ರೂಟ್, ನೇರಳೆ ಎಲೆಕೋಸು, ನೇರಳೆ ಹಣ್ಣು ಮತ್ತು ಕೆಂಪು ದಾಸವಾಳಗಳು ಸೇರಿವೆ. ಕೆಂಪು ದಾಸವಾಳಗಳ ದಳಗಳನ್ನು ಬಳಸಿಯೂ ಇದೇ ರೀತಿ ನಾವು ಸೂಚಕವನ್ನು ತಯಾರಿಸಬಹುದು. 10ನೇ ಪ್ರಶ್ನೆ, ನಿಮಗೆ 3 ದ್ರವಗಳನ್ನು ನೀಡಲಾಗಿದೆ. ಒಂದು ವಿನೆಗರ್, ಇನ್ನೊಂದು ಅಡುಗೆ ಸೋಡಾ ದ್ರಾವಣ, 3ನೇದು ಸಕ್ಕರೆ ದ್ರಾವಣ. ಕೇವಲ ಅರಶಿಣ ಕಾಗದವನ್ನು ಮಾತ್ರ ಬಳಸಿ ನೀವು ಅವುಗಳನ್ನು ಗುರುತಿಸಬಲ್ಲಿರಾ? ಹೌದು, ನಾವು ಈ ದ್ರವಗಳ ಸ್ವಭಾವವನ್ನು ಗುರುತಿಸಬಹುದು. ಈಗ ಅಡುಗೆ ಸೋಡಾ ದ್ರಾವಣವು ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿದೆ. ಆದ್ದರಿಂದ ಇದು ಅರಶಿಣ ಕಾಗದವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ಏಕೆಂದರೆ ಅರಶಿಣ ಕಾಗದವು ಪ್ರತ್ಯಾಮ್ಲೀಯ ದ್ರಾವಣದ ಸಮ್ಮುಖದಲ್ಲಿ ಹಳದಿಯಿಂದ ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ನಂತರ ಅದೇ ಕೆಂಪು ಬಣ್ಣಕ್ಕೆ ತಿರುಗಿದ ಕಾಗದವನ್ನು ತೆಗೆದುಕೊಂಡು 2 ತುಂಡುಗಳಾಗಿ ಕತ್ತರಿಸಿ ಉಳಿದ 2 ದ್ರಾವಣಗಳಲ್ಲಿ ಮುಳುಗಿಸಿ. ಯಾವ ದ್ರಾವಣದಲ್ಲಿ ಕಾಗದವು ಮರಳಿ ಹಳದಿ ಬಣ್ಣಕ್ಕೆ ತಿರುಗುತ್ತದೆಯೋ ಅದು ಆಮ್ಲೀಯವಾಗಿರುತ್ತದೆ. ಈಗ ವಿನೆಗರ್ ದ್ರಾವಣದಲ್ಲಿ ಅದನ್ನು ಮುಳುಗಿಸಿದಾಗ ಅದು ಮರಳಿ ಹಳದಿ ಬಣ್ಣಕ್ಕೆ ತಿರುಗುವ ಕಾರಣ ಅದು ಆಮ್ಲೀಯವಾಗಿರುತ್ತದೆ. ಏಕೆಂದರೆ ಆಮ್ಲೀಯ ಮಾಧ್ಯಮದಲ್ಲಿ ಅರಶಿಣ ಕಾಗದವು ಹಳದಿ ಬಣ್ಣಕ್ಕೆ ಮರಳುತ್ತದೆ. ಇನ್ನೊಂದು ದ್ರಾವಣದಲ್ಲಿ ಕಾಗದವು ಕೆಂಪು ಬಣ್ಣದಲ್ಲೇ ಉಳಿಯುತ್ತದೆ. ಆದ್ದರಿಂದ ಅದು ತಟಸ್ಥವಾಗಿರುತ್ತದೆ. ಅದನ್ನು ನಾವು ಸಕ್ಕರೆ ದ್ರಾವಣ ಎಂದು ಕಂಡುಹಿಡಿಯಬಹುದು. 11ನೇ ಪ್ರಶ್ನೆ, ಕೆಂಪು ಗುಲಾಬಿ ಸಾರವು ದ್ರವ X ಅನ್ನು ಹಸಿರು ಬಣ್ಣಕ್ಕೆ ತಿರುಗಿಸುತ್ತದೆ. ದ್ರವ Xನ ಸ್ವಭಾವವೇನು? ದ್ರವ Xಗೆ ಹೆಚ್ಚಿನ ಪ್ರಮಾಣದಲ್ಲಿ ನೆಲ್ಲಿಕಾಯಿ ರಸವನ್ನು ಸೇರಿಸಿದಾಗ ಏನಾಗುತ್ತದೆ? ಈ ದ್ರವದ ಸ್ವಭಾವವು ಪ್ರತ್ಯಾಮ್ಲೀಯವಾಗಿದೆ. ಏಕೆಂದರೆ ಕೆಂಪು ಗುಲಾಬಿ ಸಾರವು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ನಾವು ಇದೇ ದ್ರಾವಣಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೆಲ್ಲಿಕಾಯಿ ರಸವನ್ನು ಸೇರಿಸಿದಾಗ ನೆಲ್ಲಿಕಾಯಿ ರಸವು ಆಮ್ಲೀಯವಾಗಿರುವ ಕಾರಣ ಅಲ್ಲಿ ತಟಸ್ಥೀಕರಣ ಕ್ರಿಯೆ ನಡೆಯುತ್ತದೆ. ಇನ್ನೂ ಹೆಚ್ಚು ನೆಲ್ಲಿಕಾಯಿ ರಸವನ್ನು ಸೇರಿಸಿದಾಗ ದ್ರಾವಣವು ಆಮ್ಲೀಯವಾಗುತ್ತದೆ ಮತ್ತು ಗುಲಾಬಿ ಸಾರವು ಮತ್ತೆ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. 12ನೇ ಪ್ರಶ್ನೆ ನೋಡಿ. ಕೆಳಗಿನ ನಕ್ಷೆಯಲ್ಲಿ ನೀಡಿರುವ ಮಾಹಿತಿಯನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿ. ಬಿಟ್ಟು ಹೋದ ಮಾಹಿತಿಯನ್ನು ಪೂರ್ಣಗೊಳಿಸಿ. ತೋಟದ ಮಣ್ಣಿನ ನಿರ್ವಹಣೆ. ಗಿಡಗಳು ಕಳಪೆ ಆರೋಗ್ಯದ ಲಕ್ಷಣಗಳನ್ನು ತೋರಿಸುತ್ತಿರುವ ತೋಟವನ್ನು ಕಲ್ಪಿಸಿಕೊಳ್ಳಿ. 1. ಮಣ್ಣು ಆಮ್ಲೀಯ ಸ್ವಭಾವವನ್ನು ಹೊಂದಿರಬಹುದು. 1ನೇ ಸಾಧ್ಯತೆ. ಈಗ ನಾವು ಮಣ್ಣು ಆಮ್ಲೀಯ ಸ್ವಭಾವವನ್ನು ಹೊಂದಿದ್ದರೆ ನಾವು ಪರೀಕ್ಷಿಸಲು ಬಳಸುವ ಸೂಚಕ ಕೆಂಪು ಗುಲಾಬಿ ಸಾರ. ಇಲ್ಲಿ ಪರಿಹಾರ: ಆಮ್ಲೀಯ ಮಣ್ಣನ್ನು ನಾವು ಸುಟ್ಟ ಸುಣ್ಣ ಅಥವಾ ಅರಳಿದ ಸುಣ್ಣದಿಂದ ಉಪಚರಿಸಬಹುದು. ಅಂದರೆ ಆಮ್ಲೀಯ ಗುಣವುಳ್ಳ ಮಣ್ಣಿಗೆ ನಾವು ಸುಟ್ಟ ಸುಣ್ಣವನ್ನು ಹಾಕಿದಾಗ ಮಣ್ಣು ತಟಸ್ಥವಾಗುತ್ತದೆ. ಇನ್ನೊಂದು ಸಾಧ್ಯತೆ,
ಮಣ್ಣು ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿರಬಹುದು. ಈಗ ನಾವು ಇಲ್ಲಿ ಕೂಡ ಕೆಂಪು ಗುಲಾಬಿ ಸಾರವನ್ನು ಬಳಸಿ ಪರೀಕ್ಷೆ ಮಾಡಬಹುದು. ಪರಿಹಾರ: ಪ್ರತ್ಯಾಮ್ಲೀಯ ಮಣ್ಣನ್ನು ಸಾವಯವ ಗೊಬ್ಬರದಿಂದ ಉಪಚರಿಸಬಹುದು. ನಾವು ಪ್ರತ್ಯಾಮ್ಲೀಯ ಮಣ್ಣಿಗೆ ಸಾವಯವ ಗೊಬ್ಬರವನ್ನು ಹಾಕಿದಾಗ ಸಾವಯವ ಗೊಬ್ಬರವು ಆಮ್ಲೀಯ ಪದಾರ್ಥಗಳನ್ನು ಬಿಡುಗಡೆ ಮಾಡುವ ಕಾರಣ ಆ ಮಣ್ಣು ತಟಸ್ಥಗೊಳ್ಳುತ್ತದೆ. ತಟಸ್ಥ ಮಣ್ಣಿನಲ್ಲಿ ಗಿಡಗಳು ಚೆನ್ನಾಗಿ ಬೆಳೆಯುತ್ತವೆ. ಮಣ್ಣು ಹೆಚ್ಚು ಆಮ್ಲೀಯವೂ ಇರಬಾರದು, ಪ್ರತ್ಯಾಮ್ಲೀಯವಾಗಿಯೂ ಇರಬಾರದು. ಧನ್ಯವಾದಗಳು.